ಬರೆಯುತ್ತೇವಾ ನಮ್ಮ ಬಾಳಿನ ರಕ್ತಗಾಲಿನ ಹಾಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ. ಗೌರಿದೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕಳೆದ 4 ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ವಿಚಾರವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳೋದು ಇವತ್ತು ಫ್ಯಾಷನ್ ಆಗಿದೆ. ಇದೊಂದು ವ್ಯಸನ ಆಗಿದೆ. ಈ ಅಂಬೇಡ್ಕರ್ ಬದಲು ದೇವರನ್ನು ನೆನೆಸಿದ್ರೆ 7 ಜನ್ಮಗಳಿಗೆ ಪುಣ್ಯ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಅಂಬೇಡ್ಕರ್ ಅಭಿಮಾನಿಗಳಿಗೆ, ಶೋಷಿತರ ಪರವಾಗಿರ್ತಕ್ಕಂಥ ಎಲ್ಲ ದೇಶಾದ್ಯಂತ ಎಲ್ರಿಗೂ ಇದು ನೋವುಂಟು ಮಾಡಿದೆ. ಏನು ಅಮಿತ್ ಶಾ ಅವರ ಈ ಹೇಳಿಕೆ, ಅವರ ಮನಸ್ಥಿತಿ, ಅವರ ಪ್ರತಿನಿಧಿಸ್ತಕ್ಕಂಥ ಪಕ್ಷದ ಮನಸ್ಥಿತಿ ಮತ್ತು RSS BJP ಮನಸ್ಥಿತಿ ಏನಿದೆ ಅನ್ನೋದನ್ನ ಆತನು ಹೊರಗಡೆ ಹಾಕಿದ್ದಾನೆ. ಅವರಿಗೆ ಮೊದಲಿಂದಲೂ ಸಹ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ RSS ಮತ್ತು ಇತ್ತೀಚೆಗೆ ಬಂದಿರತಕ್ಕ BJP ಮತ್ತು ಅವರ ಅನ್ಯಾಯಿಗಳು ಸಂವಿಧಾನ ವಿರೋಧಿಗಳು. ಮೊದಲಿಂದಲೂ ಸಹ ಸಂವಿಧಾನವನ್ನು ವಿರೋಧಿಸಿ ಆ ಒಂದು ಸ್ಥಾನದಲ್ಲಿ ಮತ್ತೆ ಮನುಸ್ಮೃತಿಯ ಶಾಸ್ತ್ರವನ್ನು ತರಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳು ಇವತ್ತು ನಮಗೆ, ಇಡೀ ದೇಶಕ್ಕೆ ಅಂಬೇಡ್ಕರ್ ಅಂದರೆ ವ್ಯಸನ, ಅಂಬೇಡ್ಕರ್ ಅಂದರೆ ಒಂದು ಶೋಕಿ, ಅದನ್ನು ಕೈ ಬಿಡಿ ಅಂತ ಹೇಳ್ಬಿಟ್ಟು ದೇವ್ರನ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಾವು ದೇವರನ್ನ ನಂಬಿ ಸಾವಿರಾರು ವರ್ಷಗಳಿಂದ ನೀವು ದೇವರನ್ನ ಮೂಢನಂಬಿಕೆಗಳನ್ನು ನಮ್ಮ ದಲಿತರಲ್ಲಿ ಬಿತ್ತಿ ನಾವು ಮೂಢನಂಬಿಕೆಗಳಿಗೆ ಒಳಗಾಗಿ ಇವತ್ತು ನಾವು ಅನಕ್ಷರಸ್ಥರಾಗಿ ಎಲ್ಲ ಹಳ್ಳಿಗಳಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಗೋಗಿದ್ದೀವಿ. ಇತ್ತೀಚೆಗೆ ಸಂವಿಧಾನ ಬಂದ ಮೇಲೆ ನಾವು ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಸ್ಥಾನಮಾನಗಳಿಗೆ ಹೋಗ್ತಾ ಇದ್ವಿ. ಇವತ್ತು ಅಂಬೇಡ್ಕರ್ ಸಂವಿಧಾನದಿಂದಾಗಿ ನಾವು ಮಹಿಳಾ ಸಬಲೀಕರಣ ಆಗಿದೆ, ದಲಿತರ ಸಬಲೀಕರಣ ಆಗಿದೆ, ಕಾರ್ಮಿಕರ ಸಬಲೀಕರಣ ಆಗಿದೆ. ದೇವರಿಂದಲ್ಲ ಇದಾಗಿರೋದು, ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವ್ರನ್ನ ಏನು ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅವರು, ಆತನ್ನ ಕೂಡಲೇ ಸಚಿವ ಸಂಪುಟದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ಮತ್ತು ಅಮಿತ್ ಶಾ ಅವ್ರ ಹಿನ್ನೆಲೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಗುಜರಾತ್ನಲ್ಲಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವ್ರು ನಕಲಿ ಎನ್ಕೌಂಟರ್ ಸೊಹಾಬುದ್ದೀನ್ ಮತ್ತು ತುಳಸಿರಾಮ್ ಅವ್ರನ್ನ ನಕಲಿ ಎನ್ಕೌಂಟರ್ ಮಾಡೋದ್ರ ಮೂಲಕ ಆ ಕೊಲೆ ಕೇಸ್ನಲ್ಲಿ ಆತನು ಗಡಿಪಾರಾಗಿ ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇಂಥ ಗಡಿಪಾರಾಗಿ ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಅಂದರೆ ನಾವು ಇಡೀ ದೇಶ ಅಂತ ಗಡಿಪಾರು ಮತ್ತು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿನ ನಾವು ಗೃಹ ಮಂತ್ರಿಯಾಗಿ ಪಡೆದಿದ್ವಲ್ಲ ಅನ್ನೋದು ನಮ್ಮ ದುರ್ದೈವ ಸಂಗತಿ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಮತ್ತು ಏನು ಮೋದಿ ಇದ್ದಾರೆ, ಪ್ರಧಾನಿ ಮೋದಿ ಸಚಿವ ಸಂಪುಟದ ಜೊತೆಯಲ್ಲಿ ಇಟ್ಕೊಂಡು ಆತನು ಅಮಿತ್ ಶಾ ಅವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅಮಿತ್ ಶಾ ಮಾತಾಡೋದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಕಾರಣಕ್ಕಾಗಿ ಮೋದಿಯವರು ಸಹ ಇಡೀ ಸರ್ಕಾರ ಅಂಬೇಡ್ಕರ್ ವಿರುದ್ಧವಾಗಿದೆ, ಸಂವಿಧಾನ ವಿರುದ್ಧವಾಗಿದೆ. ಈ ಸರ್ಕಾರನ ಕೂಡಲೇ ನಾವೆಲ್ಲ ವಜಾ ಮಾಡಬೇಕು, ಎಲ್ಲ ಸೇರಿಕೊಂಡು ನಾವು ಮತದಾನದ ಮೂಲಕ ನಮ್ಮ ಶಕ್ತಿ ಅಂಬೇಡ್ಕರ್ ಏನು ಮತದಾನ ಕೊಟ್ಟಿದ್ರೆ ಹಕ್ಕು, ಆ ಹಕ್ಕಿನ ಮೂಲಕ ಅವರು ಸದೆ ಬಿಡ್ದು ಮತ್ತೆ ನಾವು ಅಂಬೇಡ್ಕರ್ ಪರವಾದ, ದಲಿತ ಪರವಾದ, ದೀನದಲಿತರ ಪರವಾದ ಸರ್ಕಾರವನ್ನು ಮತ್ತೆ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ನಾವು ಒಂದು ಸಾಂಕೇತಿಕ ಧರಣಿ ಮೂಲಕ ಅವ್ರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಹೊರಟಿದ್ದೇವೆ. ಬಂಧುಗಳೇ, ನಾನಿವತ್ತು ಅಮಿತ್ ಶಾಗೆ ಮತ್ತು BJP ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಯಸ್ತೇನೆ. ಇವತ್ತು ದೇವರು ನೀವೆಲ್ಲ, ಅಂಬೇಡ್ಕರು ನೀವೆಲ್ಲ, ದೇವರು ನಾವೇ, ಅಂಬೇಡ್ಕರು ನಾವೇ ಅಂತ ನಿಮ್ಗೆ ಹೇಳಲಿಕ್ಕೆ, ಎಚ್ಚರಿಕೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ದೇಶದ ಮೂಲ ಪುರುಷರು, ಈ ದೇಶದ ಸೃಷ್ಟಿಕರ್ತರು ನಾವು, ಆದಿಜಾಂಬವನ ವಂಶಸ್ಥರನ್ನಾಗಿ ನಾವು ಈ ದೇಶವನ್ನು ಆಳ್ತಕ್ಕಂಥ ನಾವು ಬಿಟ್ಟಿರ್ತಕ್ಕಂಥದ್ದನ್ನ ಇವತ್ತು ನೀವು ಆಳಕ್ಕೆ ಹೊರಟು ನಮ್ಮನ್ನು ದೀನ ದಲಿತರನ್ನ ನೀವು ಅವಹೇಳನಕಾರನಾಗಿ ವರ್ಸೋದ್ರ ಜೊತೆಗೆ ನಮ್ಮ ವೋಟ್ ಬ್ಯಾಂಕ್ ಪಡೆದು ಅಂಬೇಡ್ಕರ್ಗೆ ನಮಸ್ಕಾರ ಮಾಡಿ ಅಂಬೇಡ್ಕರಿಂದ ನಾವು ಅಂತ ಹೇಳ್ಕೊಂಡು ಇವತ್ತು ನೀವು ರಾಜ್ಯವನ್ನು ಪರಿಪಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯನ್ನು ಮಾಡ್ತಿದ್ದೀರಿ. ಇದು ನಿಮಗೆ ಶೋಭೆ ತರೋದಿಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು. ನೀವು 400 ಸೀಟ್ ಗೆಲ್ತೀವಿ ಅಂತ ನೀವು ಪ್ರಚಾರ ಮಾಡ್ಕೊಂಡು ಬಂದು ಇವತ್ತು ಕೇವಲ 200-205 ಸೀಟ್ ಗೆಲ್ತಿದ್ದೀರಿ.
ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಅಂಬೇಡ್ಕರ್ ಅವ್ರನ್ನ ನೀವು ಅವಹೇಳನಕಾರಿ ಮಾಡ್ತಾ ದಲಿತರನ್ನ ನೀವು ಶೋಷಣೆ ಮಾಡ್ತಾ ಬಂದಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷ 100 ಸೀಟನ್ನು ಗೆಲ್ಲೋದಕ್ಕಿಲ್ಲ. ಇದನ್ನ ಇವತ್ತು ನೀವು ಇದು ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶಾದ್ಯಂತ ನೀವು ಮಾಡ್ತಕ್ಕಂಥ ಘನಕಾರ್ಯಗಳನ್ನು ಸಮಾಜಗಳು ಗಮನಿಸ್ತಾ ಇದ್ದಾವೆ. ದಲಿತರು ಮತ್ತು ಶೋಷಿತರು ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥವ್ರನ್ನ ನಿಮಗೆ ಓಟ್ ಕೊಟ್ಟು ಅಧಿಕಾರ ನಡೆಸೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನೀವು ದುರುಪಯೋಗ ಮಾಡ್ಕೊತಾ ಇದ್ದೀರಿ. ಇಡೀ ಭಾರತ ದೇಶದಲ್ಲಿ ಎಲ್ಲ ಸಮುದಾಯಗಳನ್ನು ನಿಮ್ಮನ್ನು ಕಣ್ಣು ತುಂಬ ನೋಡ್ತಾ ಇದೆ, ನೀವೇನೇನು ಮಾಡ್ತಾ ಬಂದಿದ್ದೀರಿ ಅನ್ನೋದನ್ನು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಮೋದಿಜಿ ಅವ್ರಿಗೆ ಹೇಳ್ತೀನಿ, ಕೂಡಲೇ ಇಂಥ ಯಾರು ನಿಮ್ಮ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥವ್ರು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರನ್ನ ಕೂಡಲೇ ಅಮಿತ್ ಶಾ ಅವ್ರನ್ನೂ ಅವ್ರ ಸಹಕಾರ ಕೊಟ್ಟಂಥವ್ರನ್ನ ನೀವು ವಜಾ ಮಾಡಬೇಕು. ಮತ್ತೆ ನಿಮ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಮಿತ್ರ ಪಕ್ಷಗಳಿಗೂ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತೇನೆ. ಇದೇ ರೀತಿ ನೀವು BJP ಜೊತೆ ಹೋಗದಿದ್ದೆ ಆದಲ್ಲಿ ನಿಮ್ಮ ಪಕ್ಷಗಳಿಗೂ ನೆಲೆ ಇರೋದಿಲ್ಲ ಭಾರತ ದೇಶದಲ್ಲಿ ಅಂತ ನಾನು ನಿಮ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪಕ್ಷಗಳಿಗೂ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಗೌರಿಬಿದನೂರು ತಾಲೂಕಿನ ದಲಿತ ಸಂಘಟನೆ ವತಿಯಿಂದ ಇವತ್ತೇನು ಬೀದಿಗಿಳಿದಿದ್ದೇವೆ, ಇದು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ನೀಡಿದಂಥ ಹೇಳಿಕೆಯನ್ನು ಖಂಡಿಸಿ ಇಡೀ ದೇಶಾದ್ಯಂತ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಲಿತರನ್ನ ಸುಟ್ಟಬೇಕೆ, ದೇಶವನ್ನು ಸುಡುತ್ತದೆ. ದಲಿತರನ್ನ ಸುಟ್ಟಬೇಕೆ, ದೇಶವನ್ನು ಸುಡುತ್ತದೆ. ಬಂಧುಗಳೇ, ಏನಿವತ್ತು ಇಡೀ ಭಾರತ ದೇಶಾದ್ಯಂತ ಬೀದಿಗಿಳಿದು ಹೋರಾಟ ಮಾಡಲು ಮೂಲ ಕಾರಣ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಮಾಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ, ಅದರಲ್ಲೂ ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರನ್ನು ಬಹಳ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಭಾರತ ದೇಶದ ಬಹುಸಂಖ್ಯಾತರಿಗೆ ನೋವಾಗಿದೆ. ಅವರು ಈ ದೇಶದ ಸಂಪತ್ತು ಅವರ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಮಾಡ್ತಕ್ಕಂಥವರು ಸಂವಿಧಾನವನ್ನು ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಸಂವಿಧಾನಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಒಳಗಡೆ ಹೋಗಿ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಒಂದು ಚೂರಾಗಿ ಅದನ್ನು ತುಂಡು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇನ್ನೊಂದು ವಿಚಾರ ಏನಂದರೆ, ಏನು ಈ ಕಾಲದಲ್ಲಿ ಅಂಬೇಡ್ಕರ್ ಫ್ಯಾಷನ್ ಅಂತ ಹೇಳ್ತಾರೆ, ಅದು ಅವರ ಭ್ರಮೆ. ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ಮಹಾನ್ ಜ್ಞಾನವಂತ. ಅವರನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರು ಕೂಡ ಇವತ್ತು ಅವರನ್ನು ಅಪ್ಕೊಂತಾ ಇದ್ದ ಬದಲು ದೇವ್ರನ್ನ ನಡೀರಿ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ದೇವ್ರನ್ನ ನೆನೆದ್ರೆ ಪುಣ್ಯ ಬರಲ್ಲ, ಪಾಪ ಬರುತ್ತೆ ಅಂತ ಇಡೀ ರಾಜ್ಯದ ಎಲ್ಲ ಯುವಕರು ಮತ್ತು ಎಲ್ಲ ಪ್ರಗತಿಪರರು ಇವತ್ತು ಬೀದಿಗಿಳಿದ್ದಾರೆ. ಅಂಬೇಡ್ಕರ್ ಬರೆದಂಥ ಕಾನೂನಿನ ಅಡಿಯಲ್ಲೇ ಇವತ್ತು ಇಡೀ ದೇಶ ನಡೀತಾ ಇದೆ. ಅಮಿತ್ ಶಾ ಮಾತ್ರ ಅವರ ಮನಸ್ಥಿತಿ ಏನಿದೆ ಅಂದರೆ ಅದೊಂದು ಮನುವಾದ ಮನಸ್ಥಿತಿ. ಸ್ವಪಕ್ಷದಲ್ಲಿ ಕೂಡ ಅವರನ್ನು ಸುಮಾರು ಜನ ವಿರೋಧ ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಬೇಕು ಅಂತಿದ್ದಾರೆ. ನಾವು ಗೌರಿಬಿದನೂರು ತಾಲೂಕಿನ ಎಲ್ಲ ದಲಿತ ಸಂಘಟನೆಯ ಮುಖಂಡರು ಕೇಳ್ತಕ್ಕಂಥದ್ದು ಒಂದೇ, ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕೂಡಲೇ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮತ್ತು ಮುಂದೆಂದೂ ಕೂಡ ಇಂಥ ಹೇಳಿಕೆಯನ್ನು ಪಡಿಬಾರ್ದು ಅಂತಕ್ಕಂಥ ಹೇಳಿಕೆಯನ್ನು ಮೋದಿಯವರು ಅವರಿಗೆ ಎಚ್ಚರಿಕೆ ಕೊಡೋ ಮೂಲಕ ಅವರನ್ನು ಗಡೀಪಾರು ಮಾಡಬೇಕು ಮತ್ತು ಅವರೇನು ಪದವಿಯನ್ನು ಹೊಂದಿದ್ದಾರೆ ಅವರ ರಾಜೀನಾಮೆ ಪಡಿಬೇಕು ಅಂತ ನಮ್ಮ ಗೌರಿಬಿದನೂರು ತಾಲೂಕು ಸಂಘಟನೆಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ಏನು ಇವತ್ತು ಗೌರಿಬಿದನೂರು ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ಎಲ್ಲ ದಲಿತ ಸಂಘಟನೆಗಳ ಮುಖಾಂತರವಾಗಿ ರಸ್ತೆ ತಡೆ ಮೂಲಕ ಮತ್ತು ಅವರ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಬರೀ ಅಂಬೇಡ್ಕರ್ ಅಂತಲೇ ಸದನದಲ್ಲಿ ದೇವ್ರನ್ನ ತಿಳ್ಕೊಬೇಕು, ದೇವ್ರು ನೆನೆಸ್ಕೋಬೇಕು, ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ದೇವರು ನಾವಂತ ಯಾರು ನೋಡೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ಟಿದ್ದಾರೆ. ಅದನ್ನು ಖಂಡಿಸ್ತಾ ನಾವು ಈ ಗೌರಿಬಿದನೂರಲ್ಲಿ ನಾವು ಪತ್ರಿಕಾ ಮೂಲಕ ಹೇಳ್ತಾ ಇದ್ದೀವಿ. ಏನು ಹಿಂದೆ ಚುನಾವಣೆಯಲ್ಲಿ ಕೂಡ ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾಯಿದ್ರು. ಹೇಳಿ ಆತ್ನು ನಾವು ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿಕೊಂಡು ಆತನ ಚುನಾವಣೆ ಸಂದರ್ಭದಲ್ಲಿ ಆತನ ಸೋಲಿಸಿರೋದು ನಾವೇ ಅಂತ ಸಂಘಟನೆಗಳ ಮೂಲಕ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ವಿ.
ಈಗ ಇವರು ಹೊರಟಿದ್ದಾರೆ, ಬದಲಾವಣೆ ಮಾಡಬೇಕು, ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರ ಮಾಡ್ತಾ ಇದ್ದಾರೆ. ಇವರಿಗೆ ಅಮಿತಾಬ್ ಶಾ ಅವರಿಗೆ ಧಿಕ್ಕಾರ ಹೇಳಬೇಕಾಗುತ್ತದೆ. ಮತ್ತು ಅವರು ಈ ರಾಷ್ಟ್ರ ಇದರಿಂದ ಸಂಸತ್ನಲ್ಲಿ ವಜಾ ಮಾಡಬೇಕು, ಸಚಿವ ಸಂಪುಟದಲ್ಲೇ, ಮತ್ತು ಗಡೀಪಾರು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಬಂಧುಗಳೇ.